ಕನ್ನಡ ಕಿರುತೆರೆಯ ವೀಕ್ಷಕರಿಗೆ ನಿಜವಾಗ್ಲೂ ಇದೊಂದು ಶಾಕಿಂಗ್ ಸುದ್ದಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕನ್ನಡ ಕಿರುತೆರೆಯಲ್ಲಿ ಪ್ರತಿನಿತ್ಯವೂ ನಮಗೆ ಮನೋರಂಜನೆ ಸಿಗುತ್ತೆ ಅಂತ ಅಂದರೆ ಅದು ಸೀರಿಯಲ್ಗಳಿಂದಲೇ. ಪ್ರತಿನಿತ್ಯ ಸೀರಿಯಲ್ ನೋಡಲಿಲ್ಲ ಅಂತ ಅಂದರೆ ಒಂದು ಮನೋರಂಜನೆ ಅನ್ನೋದು ಸಿಗೋದೇ ಇಲ್ಲ. ಟೈಮ್ ಪಾಸ್ ಮಾಡೋದು ಹೇಗೆ ಅಂತ ಎಷ್ಟೋ ಮಹಿಳೆಯರು ಯೋಚಿಸ್ತಾ ಇರ್ತಾರೆ. ಸಂಜೆ ಅಷ್ಟೊತ್ತಿಗೆ ಎಲ್ಲ ಕೆಲಸವನ್ನು ಮುಗಿಸಿ ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತು ಸೀರಿಯಲ್ ನೋಡೋದು ಅಂತ ಅಂದರೆ ಒಂಥರ ಚಂದ. ಮೊದಲೆಲ್ಲ ಹೆಣ್ಮಕ್ಳು ಮಾತ್ರ ಸೀರಿಯಲ್ ನೋಡ್ತಾರೆ ಅಂತಿದ್ರು. ಆದರೆ ಈಗ ಮನೆಯಲ್ಲಿರೋ ಗಂಡಸರು ಕೂಡ ಸೀರಿಯಲ್ ನೋಡೋದಕ್ಕೆ ಶುರು ಮಾಡಿರೋದ್ರಿಂದ ಚಂದದ ಕತೆ ಯಾವುದು ಅನ್ನೋದನ್ನು ಯಾವಾಗಲೂ ವೀಕ್ಷಣೆ ಮಾಡ್ತಾ ಇರ್ತಾರೆ. ಆದರೆ ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಕಲರ್ಸ್ ಕನ್ನಡ ಮುಗ್ಗರಿಸಿ ಬೀಳ್ತಾ ಇದೆ. ಮೊದಲೆಲ್ಲ ಕಲರ್ಸ್ ಕನ್ನಡದಲ್ಲಿ ಅತಿ ಚಂದವಾದಂಥ ಸೀರಿಯಲ್ಗಳು ಪ್ರಸಾರವಾಗ್ತಿತ್ತು. ಕತೆ ಕೂಡ ಆಳವಾಗಿರ್ತಿತ್ತು, ಗಟ್ಟಿಯಾಗಿರ್ತಿತ್ತು, ಬಹು ವರ್ಷಗಳ ಕಾಲ ಪ್ರಸಾರ ಆಗ್ತಾ ಇತ್ತು. ಕಲಾವಿದರು ಕೂಡ ಅಷ್ಟೇ ಚೆನ್ನಾಗಿರ್ತಿದ್ರು, ಕತೆಗಳಿಗೆ ಒಂದೊಳ್ಳೆ ಜೀವ ಇರ್ತಿತ್ತು. ಆದರೆ ಇತ್ತೀಚೆಗೆ ಅದ್ಯಾಕೋ ಗೊತ್ತಿಲ್ಲ, ಕಲರ್ಸ್ ಕನ್ನಡದ ಎಲ್ಲ ಸೀರಿಯಲ್ಗಳು ಕೂಡ ಹಿಂದಕ್ಕೆ ಬಿದ್ದುಬಿಟ್ಟಿದೆ. ಜಿ ಕನ್ನಡ ಮತ್ತು ಕಲರ್ಸ್ ಕನ್ನಡ ಅಂತ ಬಂದಾಗ ಜಿ ಕನ್ನಡದ ಸೀರಿಯಲ್ಸ್ಗಳು ಟಾಪ್ 6 ಪ್ಲೇಸನ್ನು ಪಡ್ಕೊಂಡ್ರು ಕೂಡ ಕಲರ್ಸ್ ಕನ್ನಡದ ಯಾವುದೇ ಸೀರಿಯಲ್ ಟಾಪ್ 6 ಸ್ಥಾನವನ್ನು ಕೂಡ ಪಡ್ಕೊಳ್ತಾ ಇಲ್ಲ. ಎಲ್ಲದರ ಸತ್ವವು ಕೂಡ ಸತ್ತು ಹೋಗಿದೆಯೇನೋ ಅಂತ ಅನಿಸುವಷ್ಟರ ಮಟ್ಟಿಗೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಸೀರಿಯಲ್ಗಳ ಕಥೆಯಲ್ಲಿ ಧಮ್ಮೇ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಸದ್ಯ ಕಲರ್ಸ್ ಕನ್ನಡ ಇದೆ. ಇದೀಗ ಕಲರ್ಸ್ ಕನ್ನಡ ಒಂದು ಮೇಜರ್ ಸರ್ಜರಿಯನ್ನು ತನ್ನ ಸೀರಿಯಲ್ಗಳಿಗೆ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿದೆ. ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಇದು ಪೈಪೋಟಿ ಕಾಲ. ಚೆನ್ನಾಗಿದ್ರೆ, ಚೆನ್ನಾಗಿ ಓಡಿದ್ರೆ TRP ಬರುತ್ತೆ, ದುಡ್ಡು ಆಗುತ್ತೆ, ಅಗ್ರಸ್ಥಾನವನ್ನು ಪಡ್ಕೊಳ್ಬಹುದು. ನಂಬರ್ 1 ಸ್ಥಾನ ಅನ್ನೋದು ಪುಕ್ಷಟೆ ಬರೋದೇ ಇಲ್ಲ. ಹೀಗಿರಬೇಕಾದ್ರೆ ಒಂದಷ್ಟು ಬದಲಾವಣೆಯನ್ನು ಆ ರೇಸ್ಗೆ ತಕ್ಕಂತೆ ಮಾಡಲೇಬೇಕಾಗತ್ತೆ. ಇದೀಗ ಕಲರ್ಸ್ ಕನ್ನಡ ಕೂಡ ಅದೇ ರೀತಿಯಾಗಿ ಒಂದಷ್ಟು ಬದಲಾವಣೆಯನ್ನು ಮಾಡೋದಕ್ಕೆ ಮುಂದಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ತಾನೇ ಶುರುವಾದಂಥ ಕೆಲವು ಸೀರಿಯಲ್ಗಳನ್ನು ಆದಷ್ಟು ಬೇಗ ಮುಕ್ತಾಯ ಮಾಡಲಾಗ್ತಿದೆ. ನಿಜವಾಗ್ಲೂ ಇದೊಂದು ಶಾಕಿಂಗು. ಮೊದಲೆಲ್ಲ ಒಂದೊಂದು ಸೀರಿಯಲ್ಲು 5 ವರ್ಷ 6 ವರ್ಷ ಪ್ರಸಾರ ಆಗಿದ್ದು ಕೂಡ ಇದೆ. ಏನಿಲ್ಲ ಅಂತಂದರೂ ಒಂದು 2.5 3 ವರ್ಷ ಅಂತೂ ಪ್ರಸಾರ ಆಗ್ತಿತ್ತು. ಆದರೆ ಇತ್ತೀಚಿನ ಸೀರಿಯಲ್ಗಳ ಕತೆ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಜನಕ್ಕೆ ರೀಚ್ ಆಗ್ತಿಲ್ಲ, ಜನಕ್ಕೆ ಇಷ್ಟ ಆಗ್ತಿಲ್ಲ ಅನ್ನೋದು ಕೆಲವೇ ತಿಂಗಳಲ್ಲಿ ಗೊತ್ತಾಗೋದ್ರಿಂದ ಒಂದು 6 ತಿಂಗಳು 3 ತಿಂಗಳಿಗೆಲ್ಲ ಆ ಸೀರಿಯಲ್ಗಳನ್ನು ಹೇಳ್ದೆ ಕೇಳದೆ ಮುಗಿಸಿಬಿಡ್ತಾ ಇದ್ದಾರೆ. ಆ ಪೈಕಿ ಕಲರ್ಸ್ ಕನ್ನಡದಲ್ಲಿ ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚಿನ ವರ್ಷಗಳಲ್ಲಿ ಶುರುವಾದ ಎಲ್ಲ ಸೀರಿಯಲ್ಗಳು ಕೂಡ ಪಟಾಪಟ್ ಅಂತ ಮುಕ್ತಾಯ ಆಗ್ತಾ ಇದೆ. ನಿಮಗೂ ಕೂಡ ಗೊತ್ತಿರ್ಬೋದು, ಒಂದಷ್ಟು ಸೀರಿಯಲ್ಗಳು ನೆನಪಿಗೂ ಇರ್ಬೋದು. ಬೃಂದಾವನ, ಪುಣ್ಯವತಿ, ಈ ಥರದ್ದು ಸೀರಿಯಲ್ಗಳು ಹಾಗೆ ಬಂದ್ವು ಹೀಗೋದು, ಹೂ ಮಳೆ ಅನ್ನುವಂಥ ಸೀರಿಯಲ್ ಆಗಿರ್ಬೋದು. ಯಾಕಂದರೆ ಅದು ಜನಕ್ಕೆ ರೀಚ್ ಆಗಿಲ್ಲ ಅನ್ನುವಂಥ ಕಾರಣಕ್ಕೆ ಇದೀಗ ಇನ್ನೂ ಒಂದಷ್ಟು ಸೀರಿಯಲ್ಗಳು ಮುಕ್ತಾಯ ಆಗ್ತಿದೆ. ಈಗ ತಾನೇ ಶುರುವಾದ ಸೀರಿಯಲ್ಗಳಲ್ಲಿ ಕಥೆಯೇ ಇಲ್ಲ ಅನ್ನುವಂಥ ಕಾರಣಕ್ಕೆ ಮುಗಿಸಿ ಅಂತ ಚಾನಲ್ ಅವರೇ ಹೇಳಿರೋದ್ರಿಂದ ಮುಗಿಸ್ತಿದ್ದಾರೆ. ಹಾಗಿದ್ರೆ ಅದು ಯಾವ ಸೀರಿಯಲ್ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೌದು, ಕನ್ನಡ ಕಿರುತೆರೆ ವೀಕ್ಷಕರಿಗೆ ಇದೀಗ ಶಾಕಿಂಗ್ ಸುದ್ದಿ. ಇತ್ತೀಚೆಗಷ್ಟೇ ಶುರುವಾಗಿದ್ದ ಸೀರಿಯಲ್ ಒಂದು ಇದೀಗ ಅಂತ್ಯದ ಮುನ್ಸೂಚನೆಯನ್ನು ನೀಡಿದೆ. ಅಂದರೆ ಸದ್ದಿಲ್ಲದೆ ತನ್ನ ಕೊನೆಯ ಸಂಚಿಕೆಯನ್ನು ಚಿತ್ರೀಕರಣ ಮಾಡ್ತಾ ಇದೆ. ಈ ಮೂಲಕ ಮುಂದಿನ 2-3 ವಾರಗಳಲ್ಲಿ ಹೊಸ ಸೀರಿಯಲ್ ಶುರುವಾದಷ್ಟೇ ಬೇಗ ಅಂತ್ಯ ಆಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಯಾವುದು ಆ ಸೀರಿಯಲ್ ಅಂತ ನೋಡೋದಾದರೆ, ಕಲರ್ಸ್ ಕನ್ನಡದಲ್ಲಿ ಹಾರರ್ ಪ್ರೇಮ ಕಥೆಯ 100 ಜನ್ಮಕ್ಕೂ ಸೀರಿಯಲ್ ಕಳೆದ ವರ್ಷದ ಡಿಸೆಂಬರ್ 24ರಂದು ಪ್ರಸಾರ ಆರಂಭಿಸಿದ್ದು. ಅದಾದಮೇಲೆ ಡಿವೋರ್ಸ್ ಲಾಯರ್ ಮದುವೆ ಕಥೆಯಾದ ವಧು ಮತ್ತು ಯಜಮಾನ ಧಾರಾವಾಹಿಗಳು ಬಿಗ್ ಬಾಸ್ ಮುಗಿತಾ ಇದ್ದಂತೆ ಪ್ರಸಾರ ಆರಂಭಿಸಿದ್ವು. ಈ ಸೀರಿಯಲ್ಗಳ ಆಗಮನದ ಹಿನ್ನೆಲೆಯಲ್ಲಿ ಕೆಲವು ಸೀರಿಯಲ್ಗಳು ಅಂತ್ಯವಾದವು, ಇನ್ನು ಕೆಲವು ಸಮಯದಲ್ಲಿ ಏರುಪೇರಾದವು. ಆದರೆ ಹೊಸದಾಗಿ ಶುರುವಾದಂಥ ಈ ಸೀರಿಯಲ್ಗಳನ್ನೇ ಈಗ ಮುಗಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಹೌದು, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆರಂಭಿಸಿರುವ ವಧು ಮತ್ತು ಯಜಮಾನ ಸೀರಿಯಲ್ಗಳಿಗೆ ವೀಕ್ಷಕ ಪ್ರಭು ಮರುಳಾಗಲಿಲ್ಲ. ಅದಕ್ಕೂ ಮೊದಲು ಬಂದಿದ್ದ 100 ಜನ್ಮಕ್ಕೂ ಧಾರಾವಾಹಿಯು ನಿರಾಸೆ ಮೂಡಿಸಿತು. ನಿರೀಕ್ಷಿತ ಮಟ್ಟಿಗೆ TRP ಅನ್ನೋದು ಪಡ್ಕೊಂಡೇ ಇಲ್ಲ. ಈ 3 ಸೀರಿಯಲ್ಗಳು ಜನರನ್ನು ರೀಚ್ ಆಗುತ್ತೆ, ಒಳ್ಳೆ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಕತೆ ಜನರಿಗೆ ಇಷ್ಟ ಆಗುತ್ತೆ ಅಂತ ಭಾವಿಸಲಾಗಿತ್ತು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಜನ ಇವುಗಳನ್ನು ಲೈಕೇ ಮಾಡ್ತಾ ಇಲ್ಲ. ಈ ನಡುವೆ ಪ್ರಸಾರದ ಸ್ಲ್ಯಾಟ್ಗಳ ಬದಲಾವಣೆಗಳನ್ನು ಕೂಡ ಈ ಧಾರಾವಾಹಿಗಳು ಇದೀಗ ಅಡಕತ್ತರಿಯಲ್ಲಿ ಸಿಲುಕುವಂತೆ ಮಾಡಿದೆ. ಹೌದು, ಸ್ಲಾಟ್ಗಳು ಬದಲಾಗಿರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಸೀರಿಯಲ್ಗಳು ಯಾವುದೇ
ರೀತಿಯಾದಂಥ ಏಳಿಗೆಯನ್ನು ಕಾಣಿಸ್ತಾ ಇಲ್ಲ. ಡಿಸೆಂಬರ್ 23ರಂದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆರಂಭಿಸಿ ಕೆಲವು ತಿಂಗಳಿಗೆ ತನ್ನ ವೀಕ್ಷಕರಿಗೆ ಬೇಸರದ ಸುದ್ದಿ ನೀಡಿತು 100 ಜನ್ಮಕ್ಕೂ ಧಾರಾವಾಹಿ. ಪ್ರತಿ ರಾತ್ರಿ 8:30ಕ್ಕೆ ಪ್ರಸಾರವಾಗ್ತಿದ್ದ ಈ ಸೀರಿಯಲ್ ಟಿಆರ್ಪಿಯಲ್ಲಿ ನಿರೀಕ್ಷಿತ ಗಡಿ ಮುಟ್ಲೇ ಇಲ್ಲ. ಆ ಒಂದು ಕಾರಣಕ್ಕೆ ಶನಿವಾರ ಮತ್ತು ಭಾನುವಾರಕ್ಕೆ ಸೀಮಿತಗೊಳಿಸಲಾಗಿತ್ತು. ಮಾರ್ಚ್ 8ರಿಂದ ವಾರಾಂತ್ಯದ 2 ದಿನಕ್ಕೆ ಶಿಫ್ಟ್ ಆಗಿತ್ತು 100 ಜನ್ಮಕ್ಕೂ. ಈಗ ಸದ್ಯದ ಕೆಲವು ಮೂಲಗಳ ಮಾಹಿತಿ ಪ್ರಕಾರ ಈ ಸೀರಿಯಲ್ ಕೊನೆಯಾಗುವ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಅಲ್ಲಿಗೆ 100 ಜನ್ಮಕ್ಕೂ ಸೀರಿಯಲ್ ಮುಕ್ತಾಯ ಆಗ್ತಿದೆ. ಇನ್ನು ಜನವರಿ 27ರಿಂದ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 9:30ಕ್ಕೆ ವಧು ಸೀರಿಯಲ್ ಶುರುವಾಗಿದೆ. ರಾತ್ರಿ 10ಕ್ಕೆ ಪ್ರಸಾರ ಆರಂಭಿಸಿದ ಯಜಮಾನ ಧಾರಾವಾಹಿ. ಈ ಸೀರಿಯಲ್ಗಳು ಕೂಡ ಹೈಪ್ ಸೃಷ್ಟಿಸಿಲ್ಲ. ಆದರೆ ನಿರೀಕ್ಷಿತ ಪ್ರಮಾಣದ ಟಿಆರ್ಪಿ ಮಾತ್ರ ಇವಕ್ಕೆ ಸಿಕ್ಕೂ ಇಲ್ಲ. ಇನ್ನು 9:30ರ ಬದಲಿಗೆ ರಾತ್ರಿ 10:30ಕ್ಕೆ ಪ್ರಸಾರ ಆರಂಭಿಸಿ ಮತ್ತಷ್ಟು ಅನುಮಾನ ಮೂಡಿಸಿದೆ ವಧು ಸೀರಿಯಲ್. ಹೀಗಿರುವಾಗ ಈ ಸೀರಿಯಲ್ಗಳ ಪೈಕಿ ಒಂದು ಧಾರಾವಾಹಿಯನ್ನು ಮುಕ್ತಾಯ ಮಾಡಲಾಗತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಲ್ಲಿಗೆ ಯಜಮಾನ ಅಥವಾ ವಧು ಇವೆರಡರಲ್ಲಿ ಒಂದು ವೈಂಡ್ ಅಪ್ ಆಗ್ತಾ ಇದೆ. ಇನ್ನು ಕಲರ್ಸ್ ಕನ್ನಡದ ಇನ್ನೂ ಒಂದು ಸೀರಿಯಲ್ ಅಂತ ಅಂದರೆ ಅದು ದೃಷ್ಟಿಬೊಟ್ಟು. ಈ ದೃಷ್ಟಿಬೊಟ್ಟು ಸೀರಿಯಲ್ ಸಹ ಮೋಡಿ ಮಾಡ್ತಾ ಇಲ್ಲ, ಟಿಆರ್ಪಿಯಲ್ಲಿ ಕಮಾಲು ಮಾಡ್ತಾ ಇಲ್ಲ. ಹಾಗಾಗಿ ಈ 4 ಸೀರಿಯಲ್ಗಳ ಪೈಕಿ ಯಾವುದೇ ಸೀರಿಯಲ್ಗಳು ಈ ಹಿಂದೆ ಕಲರ್ಸ್ ಕನ್ನಡದ ಸೀರಿಯಲ್ಗಳಿಗೆ ಇದ್ದಂಥ ಕ್ರೇಜನ್ನು ಉಳಿಸ್ಕೊಂಡಿಲ್ಲ. ಎಷ್ಟೇ ಕತೆ ಇದ್ರೂ ಅಥವಾ ಯಾವುದೇ ದೊಡ್ಡ ತಾರಾಬಳಗ ಇದ್ರೂ ಕೂಡ ಅದ್ಯಾಕೋ ಗೊತ್ತಿಲ್ಲ ಮೋಡಿ ಮಾಡೋದ್ರಲ್ಲಿ ಎಡುತ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಕಲರ್ಸ್ ಕನ್ನಡದ 2 ಸೀರಿಯಲ್ಗಳು ಮುಕ್ತಾಯ ಆಗಲಿದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ. ಯಾವ ಸೀರಿಯಲ್ ಮುಕ್ತಾಯ ಆಗಬೇಕು, ಯಾವ ಸೀರಿಯಲ್ ಮುಂದುವರಿಬೇಕು, ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾದ ನಿಮ್ಮ ಮೆಚ್ಚಿನ ಸೀರಿಯಲ್ ಯಾವುದು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.